ಹಾಯ್ ಹಲೋ ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಫ್ರೆಂಡ್ಶಿಪ್ ಡೇ ದಿನದ ಶುಭಾಶಯಗಳು. ನಾನಿವತ್ತು ತಿಳಿಸ್ಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಡೇ ಯಾವ ರೀತಿಯಾಗಿ ಉಟ್ಕೊಳ್ತು ಅಂತ ಹೇಳ್ಬಿಟ್ಟು. ಫ್ರೆಂಡ್ಶಿಪ್ ಡೇನ ಐಡಿಯಾನ ಬಂದ್ಬಿಟ್ಟು 1930ರಲ್ಲಿ ಹಾಲ್ಮಾರ್ಕ್ ಕಾರ್ಡ್ಗಳ ಸಂಸ್ಥಾಪಕರಾದಂಥ ಜಾಯ್ಸ್ ಹಾಲ್ ಎಂಬಾತರು ಕೊಡ್ತಾರೆ. ಮೊದಲು ಈ ಸ್ನೇಹಿತರ ದಿನವನ್ನು ಆಗಸ್ಟ್ 2ನೇ ತಾರೀಕು ಆಚರಿಸಬೇಕು ಅಂತ ಸೂಚನೆ ಕೊಡುತ್ತೆ. ಈ ಐಡಿಯಾನ 1900ರಲ್ಲಿ ಇವ್ರಿಗಿಂತ ಮುಂಚೆ ಗ್ರೀಟಿಂಗ್ ಕಾರ್ಡ್ ನ್ಯಾಷನಲ್ ಅಸೋಸಿಯೇಷನ್ ಎಂಬಾತರು ಕೊಟ್ಟಿರ್ತಾರೆ. ಆದರೆ ಈ ಒಂದು ಐಡಿಯಾ ಬಂದ್ಬಿಟ್ಟು ಬಿಸ್ನೆಸ್ ಪರ್ಪಸ್ ಅಥವಾ ಬಿಸ್ನೆಸ್ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೂ ಅಷ್ಟು ಇಂಟ್ರೆಸ್ಟ್ ತಗೊಳ್ಳಲ್ಲ. ಇದಾದ ನಂತರ 1935ರಲ್ಲಿ ಅಮೆರಿಕನ್ ಕಾಂಗ್ರೆಸ್ನವರು ಈ ಒಂದು ದಿನವನ್ನು ಸ್ನೇಹಿತರ ಮೇಲಿನ ಗೌರವಕ್ಕೋಸ್ಕರ ಮೀಸಲಿಡಬೇಕು ಅಂತೇಳಿ ಡಿಸೈಡ್ ಮಾಡಿ ಘೋಷಣೆಯನ್ನು ಸಮೇತ ಮಾಡ್ತಾರೆ. ಈ ಫ್ರೆಂಡ್ಶಿಪ್ ಡೇ ಆಚರಣೆಗೆ ನಿಖರವಾದ ಕಾರಣ ಯಾರಿಗೂ ಗೊತ್ತಿಲ್ಲ. ಆದರೆ ಮೊದಲ ವಿಶ್ವ ಯುದ್ಧದ ನಂತರ ಒಂದು ಶತ್ರುತ್ವವನ್ನು ಹೋಗಲಾಡಿಸ್ಬೇಕು ಅಥವಾ ಶತ್ರುತ್ವವನ್ನು ಪರಿಹರಿಸುವುದಕ್ಕೋಸ್ಕರ ಈ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು. ಇದು ಕಂಟ್ರಿಯಿಂದ ಕಂಟ್ರಿಗೆ ಫ್ರೆಂಡ್ಶಿಪ್ ಡೇ ದಿನ ಬೇರೆ ಬೇರೆ ದಿನವಾಗಿ ಇರುತ್ತೆ. ಸದ್ಯ ನಮ್ಮ ಭಾರತದಲ್ಲಿ ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಈ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.